ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಕೀಲರ ಸಂಘದ ಚುನಾವಣೆಯಲ್ಲಿ ಬಿರುಸಿನ ಮತದಾನ ಜರುಗುತ್ತಿದೆ. ಬೆಳಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು, ನ್ಯಾಯವಾದಿಗಳು ಉತ್ಸಾಹದಿಂದ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಏಪ್ರಿಲ್ 30ರ ಬೆಳಗ್ಗೆ 11 ಗಂಟೆ ಸಂದರ್ಭ. ಮತದಾನ ಕೇಂದ್ರದ ದೃಶ್ಯಗಳು. ವಕೀಲರು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ. ಜಮಖಂಡಿ ನಗರದ ವಕೀಲರ ಸಂಘದ 2026-28ನೇ ಸಾಲಿನ ಚುನಾವಣೆಗೆ ಮತದಾನ ನಡೀತಾ ಇದ್ದು, ಬೆಳಗ್ಗೆಯಿಂದಲೇ ಆರಂಭವಾದ ಮತದಾನದಲ್ಲಿ ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದು, ಮತದಾನ ಕೇಂದ್ರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅಧ್ಯಕ್ಷ ಸ್ಥಾನ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಸ್ಪರ್ಧೆ ನಡೀತಾ ಇದ್ದು, ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಸುತಾರ್ ಅವರು ಮಾತನಾಡಿ, ಎಲ್ಲಾ ವಕೀಲರು ಬೆಳಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ಹೇಳಿದರು. ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಆರ್ ಕರೋಸಿ ಅವರು ಮಾತನಾಡಿದರು. ಈ ಚುನಾವಣೆಯಲ್ಲಿ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಸಂಘದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡುತ್ತೇವೆ ಅಂತ ಹೇಳಿದರು. ಒಟ್ಟಿನಲ್ಲಿ ಜಮಖಂಡಿ ವಕೀಲರ ಸಂಘದ ಚುನಾವಣೆಯಲ್ಲಿ ಶಾಂತಿಯುತ ಹಾಗೂ ಉತ್ಸಾಹಭರಿತ ಮತದಾನ ನಡೀತಾ ಇದ್ದು, ಫಲಿತಾಂಶದತ್ತ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ. ಈ ಒಂದು 2026 ಮತ್ತು 28ನೇ ಸಾಲಿನಲ್ಲಿ ಜಮಖಂಡಿಯ ವಕೀಲರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯ ಇವತ್ತು ನಡೀತಾ ಇದೆ. ಇಲ್ಲಿ ಒಬ್ಬರು ಅಧ್ಯಕ್ಷರು ಹಾಗೂ ಒಬ್ಬರು ಉಪಾಧ್ಯಕ್ಷರು ಹಾಗೂ ಒಬ್ಬರು ಕಾರ್ಯದರ್ಶಿಗಳು ಹಾಗೂ ಒಬ್ಬರು ಜಂಟಿ ಕಾರ್ಯದರ್ಶಿಗಳು ಹಾಗೂ 5 ಜನ ಪುರುಷ ಎಕ್ಸಿಕ್ಯೂಟಿವ್ ಕಮಿಟಿಯವರು ಹಾಗೂ 3 ಜನ ಮಹಿಳಾ ಎಕ್ಸಿಕ್ಯೂಟಿವ್ ಕಮಿಟಿಯ ಮೆಂಬರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಚುನಾವಣೆ ಪ್ರಕ್ರಿಯೆ ಇದು. ಭಾಳ ಪ್ರತಿಷ್ಠಿತವಾಗಿ ಭಾಳ ಒಳ್ಳೆಯ ರೀತಿಯಿಂದ ಶಾಂತ ರೀತಿಯಿಂದ ಈ ಒಂದು ಚುನಾವಣೆಯ ಕಾರ್ಯ ನಡೀತಾ ಇದೆ. ಅದಕ್ಕಾಗಿ ನಮ್ಮೆಲ್ಲ ಒಂದು ಮತದಾರ ಪ್ರಭುಗಳು ಕೂಡ ಅಷ್ಟೇ ಉತ್ಸಾಹದಿಂದ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಡೀತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಭಾಳ ಉತ್ಸುಕತೆಯಿಂದ ಭಾಗಿಯಾಗ್ತಾ ಇದ್ದಾರೆ. ಒಟ್ಟು ನಮ್ಮ ಈ ಸಂಘದಲ್ಲಿ ಅಧಿಕೃತವಾಗಿ 422 ಮತದಾರರು ಈ ಒಂದು ಚುನಾವಣೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಇದರಲ್ಲಿ ಅಧ್ಯಕ್ಷರ ಆಯ್ಕೆ ಮತ್ತು ಇನ್ನುಳಿದ ಎಲ್ಲ ಪದಾಧಿಕಾರಿಗಳ ಆಯ್ಕೆಯು ಕೂಡ ಒಟ್ಟಿಗೆ ನಡೀತಕ್ಕಂಥದ್ದು. ನಂತರ 3 ಗಂಟೆಯ ನಂತರ 4 ಗಂಟೆಗೆ ಒಂದು ಮತದಾನದ ಎಣಿಕೆ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗ್ತದೆ. ಅದಕ್ಕೆ ಎಲ್ಲ ಕೂಡ ಭಾಳ ಉತ್ಸಾಹಿಗಳಾಗಿ ಭಾಳ ಸರಳ ಮತ್ತು ಶಾಂತ ರೀತಿಯಿಂದ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ನಾನು ಕೂಡ ಒಂದು ಕಾರ್ಯಕಾರಿಣಿಯ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧಿಯಾಗಿ ಸ್ಥಾನಕ್ಕೆ ನಿಂತಿದ್ದೇನೆ. ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡ್ತಾರೆ, ನಾವು ಆರಿಸಿ ಬರ್ತೀವಿ ಅಂತಕ್ಕಂಥ ಒಂದು ಭರವಸೆ, ಒಂದು ವಿಶ್ವಾಸ ನಮಗಿದೆ. ಅದರಂತೆ ಎಲ್ಲ ಮತದಾರರಿಗೆ ನಾನು ನನ್ನ ಈ ಚುನಾವಣೆಯ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗೆಲ್ಲ ಗೊತ್ತಿದ್ದಂತೆ ಜಮಖಂಡಿ ವಕೀಲರ ಸಂಘ ಅತಿ ಪ್ರತಿಷ್ಠಿತೆ ಹೆಸರು ಹೊಂದಿದ ಸಂಘ. ಈ ಸಂಘದ ಚುನಾವಣೆ 2026ರಿಂದ 28ರ ಚುನಾವಣೆ ಅತಿ ಬಿರುಸಿನಿಂದ ಮತ್ತು ಅತಿ ಲವಲವಿಕೆಯಿಂದ ಎಲ್ಲ ಉತ್ಸಾಹಿ ಯುವ ವಕೀಲರು ಮತದಾನ ಮಾಡಲು ಪ್ರಾರಂಭಿಸಿದ್ದಾರೆ. ಮತದಾನ 8ರಿಂದ 3ರವರೆಗೆ ಇರುತ್ತದೆ. ಅದೇ ರೀತಿ ನನ್ನ ವಿನಂತಿ ಏನೆಂದರೆ, ನಾನು ಕೂಡ ಈ ಪ್ರಸ್ತುತ 2026-28ರ ಚುನಾವಣೆಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಅಂತ ನಿಂತಿದ್ದೇನೆ. ದಯವಿಟ್ಟು ಎಲ್ಲ ಮತದಾರರು ಆದಷ್ಟು ಬೇಗನೆ ತಮ್ಮ ಮತ ಚಲಾವಣೆ ಮಾಡಿ ಈ ಬಿಸಿಲಿನ ಬೇಗೆಯಿಂದ ತತ್ತರಿಸುವುದನ್ನು ತಪ್ಪಿಸಬೇಕು ಅಂತ ಎಲ್ಲ ಮತದಾರರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Please, sir.